ಅಯ್ಯೋ, ಕೆಲಸ ಮಾಡೋ ಬರದಲ್ಲಿ ಇವ್ರಿಗೆ ಫೋನೇ ಮಾಡಲಿಲ್ಲ. ಇಷ್ಟೊಂದು ಫೋನ್ ಮಾಡಿದಾರಲ್ಲ, ಗೊತ್ತೇ ಆಗಿಲ್ಲ. ನೋಡ್ರಿ, ಇವ್ರ ಜೊತೆ ಸೇರಿಕೊಂಡೆ ನೀವು ತರಕಾರಿ ಗಿರ್ಕಾರಿ ಎಲ್ಲ ಕಟ್ ಮಾಡೋದೆಲ್ಲ ಹೇಗೆ ಅಂತ ಹೇಳ್ಕೊಡ್ತಾರೆ. ಸರಿ ಸರ್. ಆಮೇಲೆ ಇದೆಲ್ಲ ಸ್ವಲ್ಪ ಸರಿಯಾಗಿ ಜೋಡಿಸ್ಬಿಡಿ. ಅದೇನೇ ಕೇಳಿದ್ರು ನೀವು ಹೆಲ್ಪ್ ಮಾಡಿ. ಆಗಲಿ ಸರ್. ತರಕಾರಿ ಏನಾರ ಬೇಕಿದ್ರೆ ಕೇಳ್ರಪ್ಪ ಇವ್ರನ್ನ, ಆಯ್ತಾ? ಏನ್ ಸಿರಣ ಬರ್ತಿದ್ದಂಗೆ ಫೋನ, ಸ್ವಲ್ಪ ಕೆಲ್ಸದ ಕಡೆ ಗಮನ ಕೊಡಿಪ್ಪ. ಆಗಲಿ ಸರ್. ಸರಿ ಸರ್. ಯಾಕೆ ಇವರು ಫೋನ್ ಕಟ್ ಮಾಡ್ತಾ ಇದಾರಲ್ಲ? ಬಂದೆ. ಇನ್ನೊಂದ್ಸಲ ಮಾಡೋಣ. ಹೇಳು ಲಕ್ಷ್ಮಿ. ರೀ, ಹೇಗಿದ್ದೀರಾ? ಜ್ವರ ಕಮ್ಮಿ ಆಯ್ತು ತಾನೇ? ಹಾ, ಕಡಿಮೆ ಆಗಿದೆ ಲಕ್ಷ್ಮಿ. ನೀನೆಲ್ಲಿದ್ಯಾ? ನಾನು ಕಮಲಮ್ಮ ಇದ್ದಾರಲ್ಲ, ಅವ್ರ ಮನೆಗೆ ಬಂದಿದ್ದೀನಿ. ಹೌದಾ? ನಾನು ಹೊರಡುವಾಗ ನಿನ್ಗೊಂದು ವಿಷಯ ಹೇಳಬೇಕಿತ್ತು. ಎಲ್ಲ ಕಡೆ ಹುಡುಕ್ತೆ, ದೇವಸ್ಥಾನ ಹತ್ರನೂ ಬಂದಿದ್ರೆ ಕಾಣಿಸ್ಲಿಲ್ಲ. ಫೋನ್ ಮಾಡಿದ್ರೆ ಫೋನ್ ಎತ್ಕೊಳ್ಳಿಲ್ಲ ಲಕ್ಷ್ಮಿ. ಏನ್ರಿ ಅಂತ ಮುಖ್ಯವಾದ ವಿಷಯ? ಅದು ನಾನು ಕೆಲಸ ಕೇಳಕ್ಕೆ ಅಂತ ಹೋದಾಗ ಅವ್ರು ಕೆಲ್ಸಕ್ಕೆ ಬನ್ನಿ ಅಂತ ಹೇಳಿ ಅಡ್ವಾನ್ಸ್ ಕೊಟ್ಬಿಟ್ಟಿದ್ರಲ್ಲ, ಅಲ್ಲಿ ಕೆಲಸ ಮಾಡಕ್ ಬಂದಿದ್ದೀನಿ ಲಕ್ಷ್ಮಿ. ಯಾಕ್ರಿ ಕೆಲ್ಸಕ್ಕೆ ಹೋದ್ರಿ? ಮೊದಲೇ ನಿಮಗೆ ಹುಷಾರಿಲ್ಲ, ಮತ್ತೆ ಹುಷಾರ್ ತಪ್ಪಿದ್ರೆ ಏನ್ ಮಾಡೋದು? ನಾನು ಆರಾಮಾಗಿದ್ದೀನಿ, ಏನು ತೊಂದರೆ ಇಲ್ಲ. ಪಾಪ ಅವರು ನಾನು ಕೆಲಸ ಕೇಳಿದ ತಕ್ಷಣ ಬನ್ನಿ ಅಂತ ಹೇಳಿ ಅಡ್ವಾನ್ಸ್ ಕೊಟ್ಟಿದಾರಲ್ವಾ, ಕೆಲ್ಸಕ್ಕೆ ತಪ್ಪಿಸ್ಕೊಂಡ್ರೆ ಏನ್ ಅನ್ಕೊಳ್ತಾರೆ ಹೇಳು? ಏನ್ ತೊಂದರೆ ಇಲ್ಲ, ಆರಾಮಾಗಿದ್ದೀನಿ. ನೀನು ಎಲ್ಲ ಕೆಲಸ ಮುಗಿಸ್ಕೊಂಡು ಬಸ್ನಲ್ಲಿರು, ನಾನು ಈ ಕೆಲಸ ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಸರಿ ರೀ. ನಾನೇ ಕೆಲ್ಸಕ್ಕೆ ಬಂದಿದ್ದೀನಿ ಅಂದ್ರೆ ಇವ್ರು ತುಂಬಾ ಬೇಜಾರು ಮಾಡ್ಕೊಳ್ತಾರೆ. ಯಾವುದೇ ಕಾರಣಕ್ಕೂ ಇದು ಅವ್ರಿಗೆ ಗೊತ್ತಾಗಬಾರ್ದು. ಸರ್, ಒಂದು ಸಹಾಯ ಆಗ್ಬೇಕಾಗಿತ್ತು ಸರ್. ಏನ್ರಿ, ಏನಾಗ್ಬೇಕು? ಈ ಗೃಹ ಪ್ರವೇಶಕ್ಕೆ ನನ್ನ ಮಗ ಸೊಸೆ ಬಂದ್ಬಿಟ್ಟಿದ್ದಾರೆ. ಅದಕ್ಕೆ ನಾನು ಈ ಕೆಲಸ ಮಾಡ್ತೀನಿ ಅಂತ ಅವ್ರಿಗೆ ಗೊತ್ತಾದ್ರೆ ಮನೇಲಿ ಸುಮ್ಮನೆ ಜಗಳ ಆಗುತ್ತೆ ಸರ್. ಅದೊಂದು ಟೇಬಲ್ಗೆ ಯಾರಿಗಾರು ಹೇಳಿ ಬಡಿಸ್ಬಿಡಿ ಸರ್. ನಿಮ್ದೊಳೆ ಪೀಕ್ಲಾಟಕ್ಕೆ ಬಂತಲ್ರಿ, ತಿಂಡಿಗೆ ಬಂದವ್ರು ಇನ್ನು ಊಟಕ್ಕೆ ಬರದೇ ಇರ್ತಾರೇನ್ರಿ? ಎಷ್ಟೊತ್ತು ಅಂತ ಮುಖ ಮುಚ್ಕೊಂಡು ಆಡ್ತೀರಾ? ಕೆಲಸ ಹುಡ್ಕೊಂಡ್ಬರ್ತೀರಾ, ಆಮೇಲೆ ನಮಗೆ ಕೆಲಸ ಹೇಳ್ತೀರಾ, ಕೊನೆಗೆ ದುಡ್ಡು ಇಸ್ಕೊಂಡು ಹೋಗ್ತೀರಿ. ಹಾಗಲ್ಲ ಸರ್, ಈ ಕಡೆಯವ್ರಿಗೆಲ್ಲ ನಾನೇ ಬಡಿಸ್ತೀನಿ ಸರ್. ಅಯ್ಯೋ, ಅದೇನಾದ್ರು ಆಗಲಿ, ಕೊಡಿ ಇಲ್ಲಿ. ಸರ್, ಬೇಗ ತಿಂಡಿ ಬಡಿಸಿ. ಜಯಂತ್, ಕಾಫಿ ತಗೋ. ಯಾಕಪ್ಪ ಹೀಗೆ ಕೂತಿದ್ಯಾ? ಅಲ್ಲ, ಕಾಲೇಜ್ಗೆ ಹೋಗಿ ಬರ್ತೀನಿ ಅಂತ ಹೇಳಿ ಹೊರಟೆ, ಹೋಗಿದ್ಯಾ? ಏನಾಯ್ತು? ಹೋಗಿದ್ದೆ ಶಾಂತಮ್ಮ, ಆದರೆ ಅಲ್ಲೂ ಯಾರೂ ನಮ್ಗೆ ಡೀಟೇಲ್ಸ್ ಕೊಡೋಕೆ ರೆಡಿ ಇಲ್ಲ. ಆ ಪ್ರಿನ್ಸಿಪಲ್ಲು ರೂಲ್ಸು ರೆಗ್ಯುಲೇಷನ್ಸ್ ಅಂತ ಏನೇನೋ ಮಾತಾಡ್ತಾ ಇದ್ದಾನೆ. ಕಾಲೇಜ್ ಮ್ಯಾನೇಜ್ಮೆಂಟ್ ಹತ್ರ ನಾನು ಪರ್ಮಿಷನ್ ತಗೋಬೇಕಂತೆ. ಶಾಂತಮ್ಮ, ಚಿನ್ನುಮರಿನ ಹುಡುಕಕ್ಕೆ ಇದು ಕೊನೆಯ ದಾರಿ ಉಳಿದಿದೆ ಅಂತ ಅನ್ಕೊಂಡಿದ್ದೆ. ಅವ್ರು ನಂಗೆ ಸಿಗ್ತಾರೆ ಅಂತ ಅನ್ಕೊಂಡಿದ್ದೆ. ಆದರೆ ಈಗ ನೋಡಿದ್ರೆ ಇದರಲ್ಲೂ ನಾನು ಸೋತು ಬಿಡ್ತೀನಿ ಅಂತ ಭಯ ಆಗ್ತಾ ಇದೆ ಶಾಂತಮ್ಮ. ಅಬ್ಬಾ, ಸದ್ಯ ಅವ್ರು ಕೊಡದೆ ಇರೋದೇ ಒಳ್ಳೇದಾಯ್ತು. ಅದರಿಂದ ಅವಳು ಬದುಕೊಂಡ್ಲು. ಅವಳು ಎಲ್ಲೇ ಇರಲಿ, ಇವನ್ ಕೈಗೆ ಮಾತ್ರ ಸಿಗ್ಬಾರ್ದಪ್ಪ ದೇವ್ರೆ. ಶಾಂತಮ್ಮ, ಏನಾಯ್ತು? ವಿಷಯ ಕೇಳಿ ನಿಮಗೂ ಬೇಜಾರಾಯ್ತಾ? ಬೇಜಾರಾಗದೇ ಇರುತ್ತೇನಪ್ಪ. ಎಷ್ಟು ಕಷ್ಟಪಡ್ತಿದ್ಯಾ, ಒಂದು ಸಣ್ಣ ಸುಳಿ ಸಹ ಸಿಗ್ತಿಲ್ಲ.
ನೋಡು ಜಯಂತ್, ನೀನು ಈ ರೀತಿ ಕಷ್ಟಪಡೋದನ್ನು ನನ್ನಿಂದ ನೋಡೋಕ್ಕಾಗ್ತಿಲ್ಲಪ್ಪ. ಅವಳು ಸಿಗಬೇಕು ಅಂತ ನಿನ್ನ ಹಣೆಯಲ್ಲಿ ಬರೆದಿದ್ರೆ ಖಂಡಿತ ಅವಳು ಸಿಗ್ತಾಳೆ. ಆ ಯೋಚನೆ ಬಿಟ್ಟು ಬೇರೆ ಕೆಲಸದಲ್ಲಿ ತೊಡಗಿಸ್ಕೋ. ಶಾಂತಮ್ಮ, ಹೃದಯದ ಬಡಿತದಲ್ಲಿ ಒಂದು ಸ್ವಲ್ಪ ಏರ್ಪೇರಾದರೆ ಮನುಷ್ಯನ ತಡ್ಕೊಳಕ್ಕಾಗಲ್ಲ. ಅಂಥದ್ರಲ್ಲಿ ನನ್ನ ಸರ್ವಸ್ವ, ನನ್ನ ಹೃದಯ ಆಗಿದ್ದ ಜಾನ್ವಿಯವರು ಇಲ್ಲ ಅಂತಂದರೆ ನಾನು ಹೇಗೆ ಬದುಕಲಿ ಶಾಂತಮ್ಮ? ನನ್ನ ಚಿನ್ನು ಮರಿನ ನಾನು ಎಷ್ಟು ಬೇಗ ಮತ್ತೆ ನೋಡ್ತೀನೋ, ಎಷ್ಟು ಬೇಗ ಅವ್ರನ್ನ ಮತ್ತೆ ಮನೆ ತುಂಬಿಸ್ಕೋತೀನೋ ಅಂತ ನಾನು ಕಾಯ್ತಾ ಇದ್ದೀನಿ ಶಾಂತಮ್ಮ. ಆದರೆ ಏನು ಮಾಡಲಿ ಶಾಂತಮ್ಮ, ಅದಕ್ಕೆ ಸಮಯ ಕೂಡ ಬರ್ತಾ ಇಲ್ಲ. ಅದಕ್ಕೆ ಹೇಳ್ತಿರೋದಪ್ಪ, ನಿನ್ನ ಪ್ರಯತ್ನ ನೀನು ಮಾಡ್ತಿರೋ, ಆದರೆ ಅದನ್ನೇ ಕೆಲಸ ಅಂತ ಮಾಡ್ಕೋಬೇಡ. ಈ ವಯಸ್ಸಲ್ಲಿ ಊಟ ತಿಂಡಿ ಇಲ್ಲದೆ ನಿನ್ನ ಆರೋಗ್ಯದ ಗತಿ ಏನಾಗ್ಬೇಕು ಹೇಳು? ಇದನ್ನೆಲ್ಲ ನೋಡೋಕ್ಕೆ ನನ್ನಿಂದ ಆಗ್ತಿಲ್ಲಪ್ಪ. ಶಾಂತಮ್ಮ, ನನಗೆ ನನ್ನ ಆರೋಗ್ಯದ ಬಗ್ಗೆ ಯಾವ ಚಿಂತೆನೂ ಇಲ್ಲ. ಜಾನ್ವಿ ಇಲ್ಲ ಆದರೆ ಈ ಜಯಂತನ ಬಾಳಿಗೆ ಅರ್ಥ ಇಲ್ಲ ಶಾಂತಮ್ಮ. ನನ್ನ ಬದುಕಿಗೆ ಯಾವ ವ್ಯಾಲ್ಯೂನೂ ಇಲ್ಲ. ಆದ್ರಿಂದ ನಾನು ಚಿನ್ನು ಮರಿ ನಾನು ಹುಡುಕ್ಲೇಬೇಕು ಶಾಂತಮ್ಮ. ನಾನು ಹುಡುಕ್ತೀನಿ. ನೋಡಿ ಶಾಂತಮ್ಮ, ಆ ಪ್ರಿನ್ಸಿಪಲ್ ಹೇಳ್ದಂಗೆ ಮ್ಯಾನೇಜ್ಮೆಂಟ್ ಹತ್ರ ಪರ್ಮಿಷನ್ ತಗೋತೀನಿ. ಪರ್ಮಿಷನ್ ತಗೊಂಡು ಅವ್ರ ಬ್ಯಾಚ್ಮೇಟ್ಸ್ ಅಡ್ರೆಸ್ ಎಲ್ಲ ತಗೋತೀನಿ. ಆ ಗೂಬೆನ ಹುಡುಕ್ತೀನಿ. ನನ್ನ ಚಿನ್ನು ಮರಿ ನಾನು ಹುಡುಕ್ತೀನಿ ಶಾಂತಮ್ಮ.